ಅಂಗಡಿಗಳ ಮೇಲೆ ಕನ್ನಡ ನಾಮಫಲಕವನ್ನು ಬಳಕೆ ಮಾಡದಂತ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನ ಹಲವೆಡೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ MG ರಸ್ತೆಯಲ್ಲಿರುವಂಥ ರಾವೆಲ್ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಮ್ಯಾಕ್ಸ್ ಒಂದು ಕಂಪನಿ ಇದೆ, ಇಲ್ಲೂ ಕೂಡ ಒಂದು ಕನ್ನಡವನ್ನ ಕಡೆಗಣಿಸಿರುವಂಥದ್ದು. ಇಲ್ಲಿ ಇದಕ್ಕೆ ಕನ್ನಡಿಗರು ಯಾವ ರೀತಿ ಆಕ್ರೋಶನ ಹೊರಹಾಕಿದ್ದಾರೆ ಅಂತಂದ್ರೆ ಪ್ರಮುಖವಾಗಿ ಮಸಿಯನ್ನ ಬಳಿಯೋದ್ರ ಮೂಲಕ ಒಂದು ಆಕ್ರೋಶನ ಕೂಡ ಹೊರಹಾಕಿರುವಂಥದ್ದು. MG ರಸ್ತೆಯ ಹಲವು ಭಾಗದಲ್ಲಿ ಇದೇ ರೀತಿಯಾದಂಥ ಒಂದು ಬುದ್ಧಿಯನ್ನು ಕೂಡ ಕನ್ನಡಿಗರು ಕಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಒಂದು ಕಂಪನಿಗಳು ಕೂಡ ಇದೇ ಒಂದು ಮಾರ್ಗದಲ್ಲಿ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಕಡೆ ಕನ್ನಡಿಗರ ಆಕ್ರೋಶದ ಕಟ್ಟೆ ಯಾವ ರೀತಿ ಹೊಡೆದಿದೆ ಅಂತಂದ್ರೆ ಇದನ್ನ ಚೂರು ಕೂಡ ಮಾಡಿರುವಂತಹದನ್ನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀರಾ. ಯಾವ ರೀತಿ ಈ ಒಂದು ಕನ್ನಡವನ್ನ ಕಡೆಗಣಿಸಿದ್ದಾರೆ ಅಂತ. ಪ್ರಮುಖವಾಗಿ ಅಂದ್ರೆ ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡವನ್ನ ಬಳಕೆ ಮಾಡಬೇಕು, ಆದ್ರೆ 10% ಕೂಡ ಬಳಕೆ ಮಾಡ್ತಾರೆ. ಹೀಗಾಗಿ ರೊಚ್ಚಿಗೆದ್ದ ಕನ್ನಡಿಗರೀಗ ಎಲ್ಲ ಅಂಗಡಿಯ ಒಂದು ನಾಮಫಲಕ ಏನಿದೆ ಇಂಗ್ಲಿಷ್ ಅಲ್ಲಿ ಇತ್ತು ಅದನ್ನ ಕೂಡ ಪುಡಿ ಮಾಡಿರುವಂತ ಒಂದು ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಒಂದು ನಾಮಫಲಕವನ್ನ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡೋ ಒಂದು ಮಾತನ್ನು ಕೂಡ ಹೇಳಿದ್ರು, ಆದ್ರೂ ಕೂಡ ಅದು ಯಾವುದೇ ರೀತಿಯಂತ ಕಾರ್ಯಗತ ಆಗಿರ್ಲಿಲ್ಲ. ಅಂದ್ರೆ ಅಂಗಡಿಯ ಒಂದು ಮಾಲೀಕರು ಕೂಡ ಅದೇ ರೀತಿಯ ಒಂದು ಅಸಡನ್ನ ಮುಂದುವರಿಸಿದ್ರು. ಹೀಗಾಗಿ ಕನ್ನಡಿಗರ ಆಕ್ರೋಶ ಹೆಚ್ಚಾದಂತ ನಿಲ್ಲ ಈಗ ಈ ರೀತಿಯಾದಂತ ಘಟನೆ ಕೂಡ ಆಗಿರುವಂತದ್ದು. ಇದೇ ರೀತಿಯಾದಂತ ಒಂದೊಂದೇ ಅಂಗಡಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಾಲು ಅಂಗಡಿಯಲ್ಲೂ ಕೂಡ ಕನ್ನಡವನ್ನ ನಿರ್ಲಕ್ಷ್ಯ ಮಾಡಲಾಗಿರುವಂತದ್ದು. ಹೀಗಾಗಿ ಅಂಗಡಿಗಳ ಮುಂಭಾಗ ಒಂದು ಇಂಗ್ಲಿಷ್ ಬೋರ್ಡ್ ಕೂಡ ನೇತಾಡ್ತಾ ಇದ್ವು, ಅವನ್ನೆಲ್ಲವನ್ನು ಕೂಡ ಪುಡಿ ಮಾಡಿರುವಂತದ್ದು. ಅಂದ್ರೆ ಈಗ ಎಲ್ಲೋ ಒಂದು ಕಡೆ ಸೈಡ್ ಅಲ್ಲಿ ಕನ್ನಡವನ್ನ ಹಾಕಿ ಕನ್ನಡ ಭಾಷೆಗೆ ಅವಮಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಆರೋಪ ಕೂಡ ಕರವೇ ಕಾರ್ಯಕರ್ತರಾಗಿರುವಂತದ್ದು. ಹೀಗಾಗಿ ಎಲ್ಲವನ್ನು ಕೂಡ ನಜ್ಜುಗುಜ್ಜಾಗಿ ಕೂಡ ಮಾಡಿರುವಂತದ್ದು, ಮತ್ತೆ ಬ್ಯಾನರ್ಗಳನ್ನು ಕೂಡ ಹರಿದು ಹಾಕುವಂತ ಘಟನೆಗಳು ಕೂಡ ಇಲ್ಲಿ ಆಗಿರುವಂತದ್ದು. ಇದು ಕೇವಲ ಈ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿಯೂ ಕೂಡ ಅಂದ್ರೆ ಹೈಫೈ ಏರಿಯಾ ಈಗ MG ರಸ್ತೆ ಆಗಿರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಕೆಲವೊಂದು ಕಮರ್ಷಿಯಲ್ಗಳು ಬಿಲ್ಡಿಂಗ್ ಅಲ್ಲಿ ಕೂಡ ಬರ್ತವೆ, ಕಮರ್ಷಿಯಲ್ ವ್ಯಾಪಾರ ವಹಿವಾಟು ಕೂಡ ಅಲ್ಲಿ ನಡೆಯುತ್ತೆ. ಅದೇ ಒಂದು ಭಾಗದಲ್ಲಿ ಈ ರೀತಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಕರವೇ ಕಾರ್ಯಕರ್ತರು ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ದೊಡ್ಡ ಹೋಟೆಲ್ಗಳಲ್ಲೂ ಅಷ್ಟೇನೆ ಕನ್ನಡವನ್ನ ಕೇವಲ ಮಾತಾಡೋದಂತೂ ಇಲ್ಲ, ಅಟ್ಲೀಸ್ಟ್ ಒಂದು ಅಲ್ಲಿ ಪ್ರದರ್ಶನ ಮಾಡಿ ಅಂದ್ರೆ ತಮ್ಮ ಒಂದು ಅಂಗಡಿ ಹೆಸರೇನಿದೆ ಅದನ್ನ ಪ್ರದರ್ಶನ ಮಾಡಿ ಒಂದು ಆಕ್ರೋಶ ಕೂಡ ಒಂದು ಕರವೇ ಕಾರ್ಯಕರ್ತರದಾಗಿತ್ತು. ಅಂದ್ರೆ ಈಗ ನೋಡ್ತಿರ್ಬೋದು ಇಲ್ಲಿ ಕೂಡ ದೃಶ್ಯಾವಳಿಗಳಲ್ಲಿ ಅಂದ್ರೆ ಹಕೀಮ್ಸ್ ಸೆಂಟರ್ ಅಂತ ಇದೆ, ಇಲ್ಲೂ ಕೂಡ ಬಹುಮುಖ್ಯವಾಗಿ ಹೆಚ್ಚಳವಾಗಿ ಇಂಗ್ಲಿಷ್ ಅನ್ನೇ ಕೂಡ ಬಳಕೆ ಮಾಡಿರುವಂತದ್ದು. ಇದರಿಂದ ಆಕ್ರೋಶಗೊಂಡಂತ ಕನ್ನಡಿಗರು ಮತ್ತೆ ಕರವೇ ಕಾರ್ಯಕರ್ತರು ಬ್ಯಾನರ್ಗಳನ್ನು ಕೂಡ ಹರಿದಿರುವಂತದನ್ನ ಕೂಡ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಅದನ್ನ ಚೂರ್ ಮಾಡಿದ್ದಾರೆ. ಅಂದ್ರೆ ಚೂರ್ ಮಾಡೋದಲ್ಲದೆ ಇವರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟು ಹೋಗಿದ್ದಾರೆ. ಮತ್ತೆ ಇದನ್ನ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಿ ಯಾವುದೇ ರೀತಿಯಾಗಿ ಅಂದ್ರೆ ಈಗ ಸರ್ಕಾರದ ಆದೇಶ ಏನಿದೆ ಅದರಂತೆ ಕೂಡ ಫಾಲೋ ಮಾಡಿ ಒಂದು ಮಾತನ್ನು ಕೂಡ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟು ಹೋಗಿರುವಂತ. ಜೊತೆಗೆ ಈಗ ಪಕ್ಕದಲ್ಲೇ ಒಂದು ಬಟ್ಟೆಯ ಮಳಿಗೆ ಇದೆ, ಅಲ್ಲೂ ಕೂಡ ಒಂದು ಮಸಿ ಬಳಿಯುವಂತ ಕೆಲಸವನ್ನು ಕೂಡ ಆಗಿರುವಂತದ್ದು. ಅಂದ್ರೆ ಈಗ ಕನ್ನಡವನ್ನು ಎಷ್ಟರ ಮಟ್ಟಿಗೆ ಅಸಡ್ಡೆ ಮಾಡ್ತೀರಾ, ಒಂದು ವ್ಯಾಪಾರ ವಹಿವಾಟುಗಾರರು ಕನ್ನಡವನ್ನ ಬಳಕೆ ಮಾಡ್ಕೊಳ್ತಲ್ಲ, ಅಟ್ಲೀಸ್ಟ್ ನಿಮ್ಮ ಒಂದು ಅಂಗಡಿಯ ಹೆಸರನ್ನಾದ್ರೂ ಕೂಡ ಒಂದು ಕನ್ನಡದಲ್ಲಿ ಅಳವಡಿಕೆ ಮಾಡಿ. ಎಲ್ಲೋ ಒಂದ್ ಕಡೆ ಕನ್ನಡವನ್ನ ಮೂಲೆಯಲ್ಲಿ ಹಾಕಿ ಕನ್ನಡಕ್ಕೆ ಒಂದು ಅವಮರ್ಯಾದೆ ಮಾಡಬೇಡಿ, ಕನ್ನಡಕ್ಕೆ ತನ್ನದೇ ಆದಂತ ಒಂದು ಸ್ಥಾನಮಾನ ಇದೆ ಅದನ್ನ ಉಳಿಸಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಈಗ ಮಸಾಬಾ ಅನ್ನೋ ಒಂದು ಸೆಂಟರ್ ಇದೆ, ಅಲ್ಲೂ ಕೂಡ ಒಂದು ಆ ಬೋರ್ಡ್ ಅನ್ನು ಕೂಡ ಪುಡಿ ಮಾಡಿದ್ದಾರೆ, ಒಂದು ರೀತಿ ಆಕ್ರೋಶನ ಕೂಡ ಹೊರಹಾಕಿದ್ದಾರೆ. ಇದೇ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದು ಹೋಟೆಲ್ಗಳು ಕೂಡ ಬರ್ತವೆ, ಕೆಲವೊಂದು ಕಂಪನಿಗಳು ಕೂಡ ಬರ್ತವೆ, ಕೆಲವೊಂದು ಮಾಲ್ಗಳು ಕೂಡ ಬರುತ್ತೆ. ಈ ಒಂದು ಮಾಲ್ಗಳಲ್ಲೂ ಕೂಡ ಕನ್ನಡ ಯಾರೆಲ್ಲ ಒಂದು ಕಡೆಗಣಿಸಿದ್ರೆ ಅವರು ಕೂಡ ಒಂದು ಈ ರೀತಿಯಾದಂತಹ ಪ್ರಸಂಗವನ್ನು ಅವರಿಗೆ ಮಾಡೋದ್ರ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡೋದ್ರ ಮೂಲಕ ಕನ್ನಡವನ್ನ ಕಡ್ಡಾಯವಾಗಿ ಬೆಳೆಸಿ ಮತ್ತೆ ಸರ್ಕಾರದ ಆದೇಶ ಏನಿದೆ 60% ಕನ್ನಡ ನಾಮಫಲಕವನ್ನು ಹಾಕಿ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಕನ್ನಡಿಗರು ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.